ತಲೆ ಕೆಡಿಸ್ಕೊಬೇಡಿ. ಈಗ ಮತ್ತೆ ನಾನು ಫಾರ್ಮಿಗೆ ಬಂದಿದ್ದೀನಿ. ಈಗಂತೂ ಮಾತ್ರ ಮಸ್ತ್ ಕಂಟೆಂಟ್ ಕೊಡ್ತೀನಿ ಗಾಯ್ಸ್. ಬನ್ನಿ ಈಗ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕಿತಾಪತಿ ಮಾಡೋಣ. ಆಲ್ರೆಡಿ ನಾನು ಕಾಲೇಜ್ ಕ್ಯಾಂಪಸ್ಗೆ ಎಂಟ್ರಿ ಆಗಿದ್ದೀನಿ. ಮತ್ತು ಏನು ಕ್ಲಾಸಸ್ ಏನಿಲ್ಲ, ಏನೋ ಫಂಕ್ಷನ್ ಅಂತ ಒಂದು ಇದಾಕಿದ್ರು ಇನ್ವಿಟೇಷನ್ನು ವಾಟ್ಸಪ್ ಗ್ರೂಪಲ್ಲೇ ಗೈಸ್, ಅದು ಕೂಡ ನೋಡಿ. Few moments later. ಗೈಸ್ ಸರ್ಟಿಫಿಕೇಟ್ಗೋಸ್ಕರ ಬುಕ್ಕಲ್ಲಿ ರಿಜಿಸ್ಟರ್ ಮಾಡಾಯಿತು. ಫಂಕ್ಷನ್ ನಡೀತದೆ ಅಂತ ಹೇಳಿದ್ದಾರೆ. ಕಾಲೇಜ್ಗೆ ತುಂಬ ಗೆಸ್ಟ್ಗಳು ಬರ್ತಿದ್ದಾರೆ. ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಏನೋ ನಮಗೆ ಸರ್ಟಿಫಿಕೇಟ್ ಕೊಡ್ತಾರಂತೆ. ನಾವೆಲ್ಲ ಖುದ್ದಾಗಿ ಅಟೆಂಡ್ ಆಗಿರ್ಬೇಕಂತೆ, ಇಲ್ಲಾಂದರೆ ಇಂಟರ್ನಲ್ಸ್ ಮಾರ್ಕ್ಸ್ ಕಟ್ ಮಾಡ್ತಾರಂತೆ. ಓಕೆ, HOD ಇಂಟರ್ನಲ್ಸ್ ಕಟ್ ಮಾಡ್ತೀನಿ ಅಂದಾಗೆ ನಾವು ಎದ್ರಿಲ್ಲ. ಇನ್ನು ಯಾರೋ ಹೊರಗಡೆಯವ್ರು ಬಂದು ಇಂಟರ್ನಲ್ಸ್ ಕಟ್ ಮಾಡ್ತೀವಿ ಅಂದರೆ ಗಾಯ್ಸ್, ಇವತ್ತು ನಮ್ಮ ಚಿನ್ನಿ ಕೂಡ ತಿಕ್ಕೊಬಿಟ್ಟಿದೆ. ಚಿನ್ನಿ ಆಕಾಶಿ ಎಕ್ಕಿದಿಲ್ಲ ನೀನು. ಆದ್ರೂ ಈಗ ಚಂದೂರ್ ಹುಡುಗಿ ನೋಡ್ತಾ ಇದ್ದೀವಿ ಗೈಸ್. ಗಾಯ್ಸ್, ಈಗ ನಮ್ಮ ಲಕ್ಷ್ಮೀ ಸರ್ ನಾಲ್ಕು 100 ರೂಪಾಯಿ ಕೊಟ್ಟಿದ್ದಾರೆ. ಅದು ವಾಟರ್ ಬಾಟ್ಲು ತರ ಗೈಸ್. ವಾಟರ್ ಬಾಟ್ಲು ತರಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ನಮ್ಮ ಲಕ್ಷ್ಮೀ ಸರ್ ಏನೋ ಫಂಕ್ಷನ್ ಐತೆ ಆಡಿಟೋರಿಯಮಲ್ಲಿ ಅಂತ 100 ರೂಪಾಯಿ ಕಟ್ ಕಳಿಸ್ತಾರೆ. 4 ಬಾಟ್ಲು ಅಂದರೆ 80 ರೂಪಾಯಿ ಆಗುತ್ತೆ. 20 ರೂಪಾಯಿ ಚೋದನು ಸಾರಿ 40 ರೂಪಾಯಿ ಅಷ್ಟೇ. ಆಗ ಯಾವ್ದು ನಮ್ಮ 1 ಲೀಟ್ರದಲ್ಲ 10 ರೂಪೀಸ್ ತಿಳಿತಾ ಅಂದರೆ ಚಿಲ್ಲರೆ ವಾಪಸ್ ಕೊಡಬೇಕು. ಇಲ್ಲ ಕಾಚೆ ಮಿಷಿನ್ ಫೇಲ್ ಆಗ್ಬಿಡ್ತು. ಇಲ್ಲ ಬೇಡ ಅಣ್ಣ, ಇದು ಸರ್ದುಡ್ಡು. A few moments later. ಇಟ್ಕೊಳ ಒಂದೊಂದೇ ಇಟ್ಕೊಂಬ ಒಂದು. ಗಾಯ್ಸ್, ಇಲ್ಲೆಲ್ಲ ಅಜೀಬ್ ಆಗ್ಬಿಟ್ಟಿದೆ. ಮ್ಯಾನೇಜ್ಮೆಂಟ್ ಚೇರ್ ಎಲ್ಲ ಎತ್ಕೊ ಬಂದ್ಬಿಟ್ಟಿದೀವಿ. ಗಾಯ್ಸ್, ಈಗ ನಮ್ಮ ಆಕಾಶ್ BC ಅವರು ಹೇಳ್ತಾರೆ ಈ ಕ್ರಿಷಿಯಲ್ ಕಂಡೀಷನ್ ಇದ್ರ ಬಗ್ಗೆ. ಆಕಾಶ್ ಏನು ಹೇಳ್ತೀಯ ಇದ್ರ ಬಗ್ಗೆ? ನಮಗೆ ಏನು ಈ ರಿಜಿಸ್ಟರ್ ಬಗ್ಗೆ ಗಾಯ್ಸ್ ನಿಜ ಹೇಳ್ತೀನಲ್ಲ, ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ. ಈಗ ನಮ್ಮ ಜಗದೀಶ್ BC ಅಲ್ಲ KC ಅವ್ರಿಗೆ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಗಾಯ್ಸ್ ನೋಡಿ, ಮುಗುಳು ನ್ಯಾಚ್ಗೆ ಬಂದಿದ್ದಾನೆ. ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ತಿದ್ದೀನಿ ಅಷ್ಟೇ ನಾನು. ಪ್ರಿಪ್ರೇಷನ್ ಆಫ್ ದಿಸ್ ಫಂಕ್ಷನ್. ಪಾಕೆಟ್ ಎಲ್ಲ ಎತ್ಕೊ ಬಂದವ್ರೆ ಅಂಟಿದ್ರಲ್ಲ, ಬ್ಲೂ ಕಲರ್ ಶರ್ಟು ಚುಕ್ಕಿ ಗಾಯ್ಸ್. ಇವರೇ ನಮ್ಮ HOD ಗಾಯ್ಸ್, ನಮ್ಮ BBA ಅದು HOD. ಅವ್ರ ಹಿಂದ್ಗಡೆ ಇರೋದು ಲಕ್ಷ್ಮೀ ಸರ್. ಮಸ್ತ್ ಟ್ಯಾಲೆಂಟೆಡ್ ಪರ್ಸನ್ ಅವರು. ಓಕೆ ಗಾಯ್ಸ್, ಕಿಡ್ಸ್ಗಳ ಆಗಮನ ಆಗಿದೆ. ಈ ಕಾಫಿ ಕುಡಿತಿದ್ರೆ ಅದನ್ನ ಫಂಕ್ಷನ್ ಬಿಟ್ಟಿ ಅಂತ ಹೇಳ್ತೀರಾ? ಇಲ್ಲ, ನಾವು 3 ಅವರ್ ಕಂಟಿನ್ಯೂಸ್ ಸತತ ಕೂತಿರೋದ್ರಿಂದ ಕಾಫಿ ಕೊಡ್ತೀವಿ. ಗೊತ್ತಿಲ್ಲ ಗೈಸ್ ಇನ್ನು. ಗಾಯ್ಸ್ ನೋಡಿ, ನಾವೆಲ್ಲ ಈಗ ಇವ್ನು ಕುಡ್ದವನೇ ಗಾಯ್ಸ್, ನಾನು ಕುಡ್ದಿಲ್ಲ. ಶುಗರ್ ಬಿಟ್ಟಿದ್ದೀನಿ. ಹೇಳು ಭಯ್ಯ. ಶುಗರ್ಲೆಸ್ ಇಂಥವೆಲ್ಲ ಇರಬೇಕು ಗಾಯ್ಸ್. ಇದೊಂದು ಹೇಳ್ತೀನಲ್ಲ, ಇಲ್ಲಿ ಇದ್ಯಾರೋ ಬಂದಿದ್ರು ನಮಗೆ ಏನು ಕೊಡೋಕೆ, ಇದು ಏನಂತಾರೆ ಸಾಫ್ಟ್ ಸ್ಕಿಲ್ಸ್ ಮಾಡೋಕ್ಕೆ ನಮಗೆ ಅಂತ ಬಂದವ್ರೆ ಗಾಯ್ಸ್. ನಿಜ ಹೇಳ್ತೀನಿಲ್ಲ, ಮೇಡಮ್ಗೆ ಸಾಫ್ಟ್ ಸ್ಕಿಲ್ಸ್ ಅಲ್ಲ, ಅವ್ರಿಗೆ ಸ್ಟೂಡೆಂಟ್ಸ್ನ ಹಿಂಗೆ ಅಟ್ರಾಕ್ಟ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಗಾಯ್ಸ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅವ್ರ ಇಂಟ್ರಡಕ್ಷನ್ನೇ ಕೊಟ್ಕೊಳ್ಳಿಲ್ಲ ಅವ್ರ ಬಗ್ಗೆ. ಸುಮ್ಮನೆ ಅವ್ರ ತಮ್ಮ ಇದ್ರು 100 ಕೋಟಿ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅವ್ರ ತಮ್ಮಂದು ಏನು ಕಂಪ್ನಿ ಏನು ಅಂತ ಏನು ಹೇಳಿಲ್ಲ ಗಾಯ್ಸ್. ಇದ್ರ ಬಗ್ಗೆ ಡೈರೆಕ್ಟಾಗಿ ಪ್ರಶ್ನೆ ಮಾಡೋಕ್ಕೆ ಧೈರ್ಯ ಮಾಡ್ತೀನಿ ಗಾಯ್ಸ್. ಏನಂತ ಮಾತಾಡೋಣ. ಸಾಫ್ಟ್ ಸ್ಕಿಲ್ಸ್ ಏನಂತಂದರೆ, ನಮ್ಮ ಆಕಾಶ್ದು ಇಲ್ಲೊಂದು ಪೆನ್ ಚೋದಿದ, ಇವ್ನು ಚೋದಿರೋ ಪೆನ್ನು ಇವನಿಗೆ ಗೊತ್ತಿಲ್ಲ. ಆ ಥರ ಸಾಫ್ಟ್ ಸ್ಕಿಲ್ಸ್ ಕಲ್ತಿದ್ದಾನೆ. ಇದನ್ನು ಸಾಫ್ಟ್ ಸ್ಕಿಲ್ಸ್ ಅನ್ನಲ್ಲ, ಇದನ್ನ ಹಾರ್ಡ್ ಸ್ಕಿಲ್ಸ್ ಅಂತಾರೆ. ತಮ್ಮ ಫಿಸಿಕಲ್ ಪ್ರೆಷರ್ಗಳನ್ನೆಲ್ಲ ಹಾಕಿ ಮಾಡೋ ಸಾಫ್ಟ್ ಸ್ಕಿಲ್ಸ್ ಅದು. ಏನನ್ನು ಸಾಧಿಸಿರೋ ಸಂತೋಷ
ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಗೈಸ್ ಬನ್ನಿ ಹೋಗೋಣ. ಜಿಂಗಿ ಜಿಂಗಿ ಗೈಸ್, ಅದೇ ಮೇಡಮ್ ಹೇಳ್ತೀವಿ, ಬ್ಲೂ ಕಲರ್ ಬ್ಲೇಸರ್ ಹಾಕಿದಾರ ಸೈಡ್ ಬರ್ಸೈಡ್ ಅವ್ರು. ಅದೇ ಮೇಡಮ್, ಅವ್ರಿಗೆ ತಲೆ ಕೂಡ ಏನು ಗೊತ್ತಿಲ್ಲ, ಸುಮ್ಮನೆ ಬ್ರೋ. ನಿನಗೇನು ಅನ್ನಿಸ್ತು ಬ್ರೋ? ಅವರು ಚೆನ್ನಾಗಿ ಅಟ್ರಾಕ್ಟ್, ಅವ್ರಿಗೆ ಸ್ಟೂಡೆಂಟ್ಸ್ ಹೆಂಗೆ ಅಟ್ರಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ. ಇತ್ತು ಕಂಪ್ಲೀಟಾಗಿ ಖಂಡಿಸ್ತೀನಿ ಗಾಯ್ಸ್. ನಾವು ತುಂಬ ಕಮ್ಮಿ ಪೀರಿಯಡಲ್ಲಿ ನಾವು ಇವತ್ತು ಸೆಷನ್ ಆರ್ಗನೈಸ್ ಮಾಡಿದ್ದೀವಿ. ಸೊ ಅಂತ ನಮಗೆ ನಿನ್ನೆವರೆಗೂ ಅಂದರೆ ಈವ್ನಿಂಗ್ವರೆಗೂ ನಮಗೆ ಅಪ್ರೂವಲ್ ಅದೆಲ್ಲ ಸ್ವಲ್ಪ ನಾವು ನಮಗೆ ಕನ್ಫರ್ಮೇಷನ್ ಇರಲಿಲ್ಲ. ಮತ್ತು ಮೇಡಮ್ ನಮಗೆ ಡೇ ಒನ್ನಿಂದ ಅಂದರೆ ಸೊ ಅವ್ರಿಗೆ ರಿಸೋರ್ಸ್ ಪರ್ಸನ್ ಆಗಿ ಕರಿಬೇಕಂತ. ಸೊ ಶಿ ಈಸ್ Few moments later. ಸಂಗೀ ಸಂಗೀ ಐ ಲವ್ ಯು. ನೋ ಕಾಮೆಂಟ್ಸ್. ಲೇ ತಡಿಯಲೇ, ಇಳಿಸು ಸಾಕು. ಫೈನಲಿ ಈಗ ಬಿಟ್ಟಿ ಊಟ ಸಿಕ್ಕಿದೆ, ಬನ್ನಿ ಹೋಗೋಣ ಪ್ಲೀಸ್. ಸರ್ ಕಿತ್ತಾಡ್ದವ್ರು ಸರ್. ಯೂಟ್ಯೂಬ್ ಬೇಕು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಯೂಟ್ಯೂಬ್ ಲಾಗಿಂಗ್. ಅವ್ನು ಆ ಕಡೆ ತಿರ್ಗಲ್ಲ, ಅವ್ನು ಆ ಕಡೆ ಕಾಣ್ತಾನ. ಔಟ್ಫಿಟ್ಸ್ ಅಲ್ಲಿ ಗೊತ್ತು ಶರ್ಟ್ಸ್ ಎಷ್ಟು ಲೈನು ಗೈಸ್. ಇಲ್ಲಿ ಪ್ಲೇಟ್ ತಗೊಂಡು ಇಲ್ಲಿ ಮುಕ್ಬೇಕು ಹೋಗಬೇಕು. ನಮ್ಮ ಕಾಲೇಜ್ ಫೆಸ್ಟಿವಲ್ ಅಲ್ಲಿ ಕೊಟ್ಟಿರೋದು ಅದೇನೋ ಗೊತ್ತಿಲ್ಲ, ನಮ್ಮವನು ಬೇರೆ ಲೆವೆಲ್ಲು. ಕೊಡ್ತಾನೆ ಇರೋದು. ಖಾರ ಇಲ್ಲ ಗೈಸ್. ಆಲ್ರೆಡಿ ಈಗ ನಾವು ಸೆಕೆಂಡ್ ಸೆಷನಿಗೆ ಬಂದಿದ್ದೀವಿ. ಇದು 2:30 4:30 ತನಕ ನಡೆಯುತ್ತೆ ಗೈಸ್. ಮತ್ತೆ ಬೆಂಚಿಗೆ, ಲಾಸ್ಟ್ ಬೆಂಚಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಫ್ರಂಟ್ ಗೈಸ್. ಇಲ್ಲಿ ತೋರಿಸಿರೋದ್ರಲ್ಲಿ ನಮ್ಮ ಹುಡುಗಿ ಯಾರು ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕೆ ಯಾಕೆ ಈಗ ಫೈನಲಿ ನಾವು ಈ ಏನಾದ್ರು ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಎಲ್ಲ ಮುಗಿಸಿ ನಾವೀಗ ವಾಪಸ್ ತಿರ್ಗಾ ಆಕಾಶ್ ಇದೋಡಕ್ಕೆ ಹೋಗ್ತಿದ್ದೀವಿ. ಆಕಾಶ್ ಇದ್ರ ಬಗ್ಗೆ ಏನು ಮಾಹಿತಿ ತಿಳಿಸ್ತೀರಾ ನಮಗೆ? ಸರಿ ಮಾಡ್ಕೊ. ಇದ್ದಂಗೆ ಇದೀನಲ್ಲ. ಹೌದು, ದೊಡ್ಡ ಇದ್ದಂಗಿದೆ, ಮಹಾರಾಜ ಹಾಂ, ನೀವು ಹೇಳಿ. ಈ ಗಾಯ್ಸ್ ಇಷ್ಟು ದಿವಸ ನಾನು ಲಾಂಗ್ ವೀಡಿಯೋ ಬಿಟ್ಟಿರ್ತಿಲ್ಲ, ನಮ್ಮನ್ನು ಬರೀ ಶಾರ್ಟ್ ವೀಡಿಯೋ ಬಿಡ್ತಿದ್ದೆ ಕಾಲೇಜಿಗೆ ಬಂದಾಗಿಂದ. ಈಗ ಇವತ್ತೋಗಿ ಇದನ್ನು ಫುಲ್ ಎಡಿಟ್ ಮಾಡಿ ನಾಳೆ ನಾಡ್ದೊಳಗೆ ಬಿಟ್ಬಿಡ್ತೀನಿ. ನೀವು ನೋಡಿ ಖುಷಿ ಪಡಿ ಗೈಸ್. ಫೈನಲಿ ಈ ವ್ಲಾಗ್ನಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಗಾಯ್ಸ್ ಬಾಯ್ ಬಾಯ್.